ಹಲೋ ವ್ಯೂವರ್ಸ್, ನಾನಿವತ್ತು ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ರವಾ ಫ್ರೈ ಮತ್ತು ನಾರ್ಮಲ್ ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ 2 ರೀತಿ ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ. ನಾರ್ಮಲಾಗಿ ಆಲೂಗಡ್ಡೆ ಕಟ್ಲೆಟ್ಸ್ ಎಲ್ಲರೂ ಮಾಡ್ತಾರೆ. ಸ್ವೀಟ್ ಪೊಟ್ಯಾಟೊದಲ್ಲಿ ತುಂಬ ಫೈಬರ್ ಇರುತ್ತೆ. ಸೊ ಆಲೂಗಡ್ಡೆ ಬದಲು ಸ್ವೀಟ್ ಪೊಟ್ಯಾಟೊನ ರೀಪ್ಲೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದು ಜಿಮ್ಗೆ ಹೋಗೋರಿಗೆ ಮತ್ತು ಡಯಟ್ ಮಾಡ್ತಾ ಇರೋರಿಗೆ ತುಂಬ ಯೂಸ್ ಆಗುತ್ತೆ ವಿಡಿಯೋ. ಪ್ಲೀಸ್ ವಾಚ್ ಮಾಡಿ ಫುಲ್ ವಿಡಿಯೋನ. ನಾನು ಇಲ್ಲಿ ಸ್ವೀಟ್ ಪೊಟ್ಯಾಟೊನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದು ಸ್ಮ್ಯಾಶ್ ಮಾಡಾದ್ಮೇಲೆ ನೀವು ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಕ್ಯಾರೆಟ್ ಹಾಕ್ಕೋಬೋದು, ನಿಮ್ಗೆ ಇಷ್ಟ ಬಂದಿದ್ದು ವೆಜಿಟೇಬಲ್ಸ್ ಹಾಕ್ಕೋಬೋದು. ಸೊ ನಾನಿಲ್ಲಿ ಬೇಸಿಕ್ ಏನು ಆನಿಯನ್, ಚಿಲ್ಲಿ ಮತ್ತು ಪುದೀನ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು, ಬಟ್ ನನ್ನ ಹತ್ರ ಅವತ್ತು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಮಾಡುವಾಗ, ಸೊ ಅದಕ್ಕೆ ನಾನು ಹಾಕಿಲ್ಲ. ಈ ರೀತಿ ಚಾಪರ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಚಾಪಿಂಗ್ ತುಂಬ ಈಸಿ ಆಗುತ್ತೆ. ನಾನು ಇದನ್ನು ಮೀಶೋದಲ್ಲಿ ತೊಗೊಂಡೆ. ಇದು ಪ್ರಮೋಷ್ನಲ್ ವೀಡಿಯೋ ಅಲ್ಲ, ಬಟ್ ಇದು ಮೀಶೋದಲ್ಲಿ ತೊಗೊಂಡಿದ್ದು. ತುಂಬ ಹೆಲ್ಪ್ಫುಲ್ ಆಯಿತು ತೊಗೊಂಡಾಗಿಂದ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಕುತ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು, ತುಂಬ ಟೈಮ್ ಕನ್ಸ್ಯೂಮಿಂಗ್ ಅನಿಸ್ತಾ ಇತ್ತು. ಬಟ್ ಇದು ತೊಗೊಂಡಾಗಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಐ ಸಜೆಸ್ಟ್ ಯು ಟು ಬೈ. ಆ್ಯಂಡ್ ಇದನ್ನು ನಾವು ಆ ಸ್ವೀಟ್ ಪೊಟ್ಯಾಟೊಗೆ ಮಿಕ್ಸ್ ಮಾಡಿಕೊಂಡು ಬೇಕಾಗಿರೋ ಸ್ಪೈಸಸ್ನ ಹಾಕ್ಕೊಳ್ಳೋಣ. ಫಸ್ಟ್ ಅರ್ಶಿನ ಹಾಕ್ಕೊಂಡೆ, ಮತ್ತು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಚಿಲ್ಲಿ ಕೂಡ ಯೂಸ್ ಮಾಡಿರ್ತೀನಿ. ಸೊ ಖಾರದ ಪುಡಿ ಮತ್ತು ಗರಂ ಮಸಾಲ ಮತ್ತು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಲೈಮ್ ಜ್ಯೂಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡೋ ಟೈಮಲ್ಲಿ ನನಗೆ ನೆನಪಾಯಿತು ನಾನು ಇದಕ್ಕೆ ಚಾಟ್ ಮಸಾಲ ಹಾಕೋದು ಮರ್ತಿದ್ದೀನಿ ಅಂತ. ಸೊ ಮಧ್ಯದಲ್ಲಿ ಮತ್ತೆ ನೆನೆಸ್ಕೊಂಡು ಚಾಟ್ ಮಸಾಲ ಹಾಕಿದೆ. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಸೈಡಿಗೆ ಇಟ್ಬಿಟ್ಟು ಪ್ಯಾನ್ನ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಪ್ರೀ ಹೀಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಆಯಿಲ್ ಹಾಕಿ ಪ್ಯಾನ್ನ ಬಿಟ್ಬಿಡೋಣ. ಆಮೇಲೆ ನಾವು ಕಟ್ಲೆಟ್ ಮಾಡೋಕ್ಕೆ ಶುರು ಮಾಡೋಣ. ಕಟ್ಲೆಟ್ ಮಾಡುವಾಗ ಫಸ್ಟು ಕಟ್ಲೆಟ್ ಮಿಕ್ಸ್ಚರು ಒಂದು ಪ್ಲೇಟಲ್ಲಿ ರವೆ, ಇನ್ನೊಂದು ಪ್ಲೇಟು ಖಾಲಿ ಪ್ಲೇಟು ಇಷ್ಟಿಟ್ಕೊಂಡು ರೆಡಿ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ದೆನ್ ಕಟ್ಲೆಟ್ಸ್ನ ನಿಮಗೆ ಬೇಕಾಗಿರೋ ಶೇಪಲ್ಲಿ ಮಾಡ್ಕೋಬೋದು. ನೋಡಿ, ನೀವು ಕಿಡ್ಸ್ಗೆ ಮಾಡಿಕೊಡ್ತಿದ್ದೀರಾ, ಚಿಕ್ಕ ಮಕ್ಕಳು, ಅವ್ರಿಗೇನಾದರೂ ಅಂದ್ರೆ ಕ್ರಿಯೇಟಿವ್ ಆಗಿ ಮಾಡಿಕೊಟ್ರೆ ಅವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಫ್ ಮೂನ್ ಶೇಪ್ ಮತ್ತು ಸ್ಟಾರ್ ಶೇಪ್, ಡೋನಟ್ ಶೇಪು ಈ ರೀತಿ ಎಲ್ಲ ಮಾಡಿಕೊಡ್ಬೋದು. ನಾನಿಲ್ಲಿ ನಾರ್ಮಲಾಗಿ ಸ್ಕ್ವೇರ್ ಶೇಪ್ ಮಾಡ್ತಾಯಿದ್ದೀನಿ. ಈ ರೀತಿ ಎಲ್ಲ ಕಟ್ಲೆಟ್ಸು ಮಾಡ್ಕೊಂಡ್ಮೇಲೆ ಈ ಕಟ್ಲೆಟ್ಸ್ನ ನಾವು ಪ್ಯಾನ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡ್ಕೊಂಡ್ಮೇಲೆ ನೀವು ಒಂದು 5 ಮಿನಿಟ್ಸ್ ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ, ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಅದು ಹಾಗೆ ಲೋ ಫ್ಲೇಮಲ್ಲಿ ಬೇಯಬೇಕು. ಸೊ ಕುಕ್ ಆದಮೇಲೆ ಫ್ಲಿಪ್ ಮಾಡಿ. ಮಧ್ಯೆ ಮಧ್ಯೆ ತುಂಬ ಡಿಸ್ಟರ್ಬ್ ಮಾಡಿದ್ರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಫ್ಲಿಪ್ ಮಾಡ್ಕೊಂಡ್ಮೇಲೆ ಈ ಥರ ಗೋಲ್ಡನ್ ಕಲರ್ ಬಂದಿರಬೇಕು. ನೋಡಿ, ಈ ಥರ ಎಷ್ಟು ಚೆನ್ನಾಗಿದೆ ಕಲರ್, ಗೋಲ್ಡನ್ ಕಲರ್ ಬಂದಿದೆ. ಸೊ ಈ ರೀತಿ ಕಲರ್ ಬಂದಿದೆ ಅಂದರೆ ಅದು ಕುಕ್ ಆಗಿದೆ ಅಂತ. ಸೊ 2 ಕಡೆನೂ ಫ್ರೈ ಆಗಿತ್ತು. ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಕೆಚಪ್ ಜೊತೆಗಾಗಲಿ ಮಯೋನೈಸ್ ಜೊತೆಗಾಗಲಿ ಸರ್ವ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಾರ್ಮಲ್ ಅದೇ ಮಿಕ್ಸ್ ಇತ್ತಲ್ಲ, ಅದಕ್ಕೇ ಸ್ವಲ್ಪ ಬ್ರೆಡ್ ಕ್ರಮ್ಸ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೈಂಡಿಂಗ್ನ ಜಾಸ್ತಿ ಮಾಡುತ್ತೆ ಒಂದು, ಬಟ್ ನನಗೆ ಶುಗರ್ ಕಂಟೆಂಟ್ ಇರುತ್ತಲ್ಲ ಅಂತ ನಾನು ಇದನ್ನು ತೊಗೊಳಕ್ಕೆ ಹೋಗಲ್ಲ. ಇದು ಹಸ್ಬೆಂಡ್ಗೆ. ಸೊ ಈ ರೀತಿ ಕಟ್ಲೆಟ್ಸ್ ಮಾಡಿಕೊಂಡೆ, ನಾನು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಇದನ್ನು. ಸೊ ಇದನ್ನು ನಾನು ಮತ್ತೆ ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೋಡಿ ಈ ರೀತಿ ಕಲರ್ ಬರೋವರೆಗೂ ಬಿಟ್ಟು ಫ್ಲಿಪ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ಈ ಥರ ಕಲರ್ ಬಂದಿದೆ. ಬಿಕಾಸ್ ಬ್ರೆಡ್ಡಲ್ಲಿ ಶುಗರ್ ಕಂಟೆಂಟ್ ಇರುತ್ತಲ್ಲ, ಸೊ ಅದಕ್ಕೆ ಈ ಥರ ಕಲರ್ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಈಗ ಆಗಿದೆ. ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಚಾಟ್ ಮಸಾಲ ಹಾಕಿ ಕೊಡಬೇಕು. ತುಂಬ ಚೆನ್ನಾಗಿರುತ್ತೆ ಚಾಟ್ ಮಸಾಲ. ನಿಜವಾಗ್ಲೂ ಚಾಟ್ ಮಸಾಲ ಹಾಕ್ಕೊಂಡು ತಿನ್ನಿ, ನೀವು ಆಮೇಲೆ ಹೇಳ್ತೀರ ತುಂಬ ಚೆನ್ನಾಗಿತ್ತು ಅಂತ. ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.